ಎಲ್ಲರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನೆಲ್ಗೆ ಮತ್ತೊಮ್ಮೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇನ್ನೊಂದು ರಾಡ್ ಕಟಿಂಗ್ ಪ್ರಾಬ್ಲಮ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಡೈನಾಮಿಕ್ ಪ್ರೋಗ್ರಾಮಿಂಗ್ ಅಲ್ಲಿ ರಾಡ್ ಕಟಿಂಗ್ ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಗಿದೆ. ಸೊ ಅದರಲ್ಲಿ ಇನ್ನೊಂದು ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಸಿಂಪಲ್ ಅಂಡರ್ಸ್ಟ್ಯಾಂಡಿಂಗ್ ಏನು ಅಂತಂದ್ರೆ, ಈಗ ಅವರು ಮ್ಯಾಕ್ಸಿಮಮ್ ಲೆಂತ್ 6 ಅನ್ನ ಕೊಟ್ಟಿದ್ದಾರೆ. ಅಂದ್ರೆ 6 ಲೆಂತ್ ಇರುವಂತಹ ರಾಡ್ ಅನ್ನ ನಾನು ಕನ್ಸ್ಟ್ರಕ್ಟ್ ಮಾಡಬೇಕು. 1 ಮೀಟರ್ ಲೆಂತ್ ಇಂದಿದೆ, 2 ಮೀಟರ್ ಲೆಂತ್ ಇಂದಿದೆ, 4 ಮೀಟರ್ ಲೆಂತ್ ಇಂದಿದೆ, 5 ಮೀಟರ್ ಲೆಂತ್ ಇಂದಿದೆ. ಅವರಲ್ಲಿ ಸ್ಪೆಸಿಫೈ ಮಾಡಿದ ಯೂನಿಟ್ ಅನ್ನ ನಾನು ಎಕ್ಸ್ಪ್ಲೈನ್ ಮಾಡೋದಕ್ಕೋಸ್ಕರ ನಾನು ಮೀಟರ್ ಅಂತ ಹೇಳ್ತಾ ಇದ್ದೀನಿ. ಸೊ 1 ಮೀಟರ್ ರಾಡ್ಗಳಿವೆ, 2 ಮೀಟರ್ ರಾಡ್, 4 ಮೀಟರ್ ರಾಡ್, 5 ಮೀಟರ್ ರಾಡ್. ಸೊ ನಾವು ಯೂಸ್ ಮಾಡುವಂತ ರಾಡ್ಗಳ ಪ್ರಾಫಿಟ್ ಅನ್ನು ಕೂಡ ಕೊಟ್ಟಿದ್ದಾರೆ. ಯಾವ ರೀತಿ ಈಸಿಯಾಗಿ ಸಾಲ್ವ್ ಮಾಡಬೇಕು ಅಂತ ನೋಡ್ತಾ ಹೋಗೋಣ. ಮೊದಲಿಗೆ ಮ್ಯಾಕ್ಸಿಮಮ್ ಲೆಂತ್ ಎಷ್ಟು ಕೊಟ್ಟಿರೋದವರು 6. ಸೊ 0 ಇಂದ ಶುರು ಮಾಡಬೇಕು. ಯಾಕೆ 0 ಇಂದ ಶುರು ಮಾಡಬೇಕು? ನಾವು ಡೈನಾಮಿಕ್ ಪ್ರೋಗ್ರಾಮಿಂಗ್ ಅಲ್ಲಿ ಹೈಪೋಥೆಟಿಕಲ್ ಕಂಡೀಷನ್ಸ್ ಕೂಡ ತೋರಿಸ್ತಾ ಹೋಗ್ತೀವಿ. ಅದು ರಾಡ್ ಕಟಿಂಗ್ ಇರಲಿ, 0-1 ನ್ಯಾಪ್ಸ್ಯಾಕ್ ಇರಲಿ, ಪ್ರತಿಯೊಂದರಲ್ಲೂ ಕೂಡ ಹೈಪೋಥೆಟಿಕಲ್ ಕಂಡೀಷನ್ ದಟ್ ಈಸ್ 0 ನಾವು ತೋರಿಸ್ತಾ ಹೋಗ್ತೀವಿ. 0, 1, 2, 3, 4, 5 ಮತ್ತೆ 6. ಮ್ಯಾಕ್ಸಿಮಮ್ ಲೆಂತ್ 6. ಸೊ 0 ಇಂದ 6. ನೆಕ್ಸ್ಟ್ ಇವಾಗ ಏನ್ ಮಾಡ್ತೀನಿ, ಲೆಂತ್ ಅನ್ನ ಬರ್ಕೊಂತೀನಿ. ಇಲ್ಲಿ ಲೆಂತ್ ಮತ್ತೆ ಪ್ರಾಫಿಟ್. ಸೊ ಇಲ್ಲಿ ಉಲ್ಟಾ ಮಾಡ್ಕೊಂಡು ಬರ್ಕೊಂತ ಇದ್ದೀನಿ, ನನಗೆ ಅಂಡರ್ಸ್ಟ್ಯಾಂಡ್ ಆಗೋದಕ್ಕೆ ಅಂತ. ಸೊ ಈಸಿಯಾಗಿ ಬರೀಬೋದು. ಸೊ ನಾನು ಹೇಳಿದೆ ಹೈಪೋಥೆಟಿಕಲ್ ಕಂಡೀಷನ್ಸ್ ಕೂಡ ನಾವು ತೋರಿಸ್ಬೇಕಾಗುತ್ತೆ. ಅಂದ್ರೆ 0 ಅನ್ನು ಕೂಡ ನಾವು ಡೈನಾಮಿಕ್ ಪ್ರೋಗ್ರಾಮಿಂಗ್ ಅಲ್ಲಿ ತೋರಿಸ್ಬೇಕು ಅಂತ. ಈಗ ಇಲ್ಲಿ ಕೊಟ್ಟಿರುವಂತಹ ಪ್ರಾಫಿಟ್ ಮತ್ತೆ ಲೆಂತ್ ಅಲ್ಲಿ ಹೈಪೋಥೆಟಿಕಲ್ ಕಂಡೀಷನ್ ಇಲ್ಲ, ಆದ್ರೂ ಕೂಡ ನಾವು ತೋರಿಸ್ಬೇಕು. ಸೊ ಲೆಂತ್ 0 ಇದ್ರೆ ಅಂದ್ರೆ ಯಾವುದೇ ರಾಡ್ ಇಲ್ಲ, ಅದರ ಪ್ರಾಫಿಟ್ ಏನಾಗಿರುತ್ತೆ 0. ಯಾಕಂದ್ರೆ ನನ್ನ ಹತ್ರ ರಾಡೇ ಇಲ್ಲ. ಸೊ ರಾಡ್ ಇಲ್ಲ ಅಂತಂದ್ರೆ ನಾನು 6 ಮೀಟರ್ ಲೆಂತ್, 4 ಮೀಟರ್ ಲೆಂತ್, 3 ಮೀಟರ್ ಲೆಂತ್ ರಾಡ್ ಅನ್ನ ಕನ್ಸ್ಟ್ರಕ್ಟ್ ಮಾಡೋದಕ್ಕಾಗುತ್ತಾ? ಇಲ್ಲ. ಸೊ ಎಲ್ಲದಕ್ಕೂ ಕೂಡ 0ನ ಆಗ್ತಾ ಹೋಗ್ಬೇಕು. ನೆಕ್ಸ್ಟ್ ನಾನೇನ್ ಮಾಡ್ತೀನಿ ಅಂತಂದ್ರೆ, ವರ್ಷದಲ್ಲಿ ಏನ್ ಮಾಡ್ತಾರೆ ಒಬ್ಬೊಬ್ರು ಫುಲ್ ಎಲ್ಲಾ ಎಲಿಮೆಂಟ್ ಗಳನ್ನು ತಗೊಂಡು ಬರ್ಕೊಂಡ್ಬಿಡ್ತಾರೆ. ಅವಾಗ ಕನ್ಫ್ಯೂಷನ್ ಆಗ್ತಾ ಹೋಗುತ್ತೆ. ಸೊ ನೋಡಿ, ಒಂದೊಂದನ್ನೇ ತಗೊಂತಾ ಹೋಗೋಣ. ಮೊದಲಿಗೆ ಲೆಂತ್ 1, ಪ್ರಾಫಿಟ್ ಎಷ್ಟು 2. ಇವಾಗ ನನಗೆ ಏನಿದೆ, 1 ಮೀಟರ್ ಲೆಂತ್ದು ಅನ್ಲಿಮಿಟೆಡ್ ಸಪ್ಲೈ, ಎಷ್ಟು ಬೇಕಷ್ಟಿದೆ. ಏನು, ಕೇವಲ 1 ಮೀಟರ್ ಲೆಂತಿನ ರಾಡ್ ಮಾತ್ರ ಇದೆ. ಸೊ ಇವಾಗ ನಾನು 1 ಮೀಟರ್ ಲೆಂತ್ ರಾಡ್ ಅನ್ನ ಯೂಸ್ ಮಾಡ್ಕೊಂಡು 0 ಮೀಟರ್ ಲೆಂತ್ ರಾಡ್ ಅನ್ನ ಕನ್ಸ್ಟ್ರಕ್ಟ್ ಮಾಡಬಹುದಾ? ಇಲ್ಲ. ಸೊ ವ್ಯಾಲ್ಯೂ ಏನಾಗುತ್ತೆ 0. ಇಲ್ಲಿ ಪ್ರಾಫಿಟ್ ಅನ್ನ ಬರೀಬೇಕು. ಸೊ ಕನ್ಸ್ಟ್ರಕ್ಟ್ ಮಾಡಕ್ಕಾಗಲ್ಲ ಅಂದ್ರೆ 0. ಇನ್ನು ಒಂದು ಸಿಂಪಲ್ ಟ್ರಿಕ್ ಹೇಳ್ಕೊಡ್ತೀನಿ ನೋಡಿ. ಲೆಂತ್ ಎಷ್ಟು ನಾವು ಇವಾಗ ತಗೊಂತಿರೋದು 1. ಅಂದ್ರೆ 1ಗಿಂತ ಹಿಂದೆ ಎಷ್ಟೇ ಎಲಿಮೆಂಟ್ಸ್ ಇದ್ರು ಅದರ ಪ್ರೀವಿಯಸ್ ಸ್ಟೆಪ್ ಅಲ್ಲಿ ಏನ್ ವ್ಯಾಲ್ಯೂ ಇತ್ತು ಅದನ್ನೇ ಕಾಪಿ ಮಾಡ್ತೀವಿ. 1 ಇಲ್ಲಿ ಶುರು ಆಗ್ತಾ ಇದೆ. ಸೊ 0 ಇಲ್ಲಿದೆ. ಸೊ 1ಗಿಂತ ಪ್ರೀವಿಯಸ್ ಅಲ್ಲಿ ಇರುವಂತಹ ಎಲಿಮೆಂಟ್ ಯಾವುದು? ಕೇವಲ 0. ಸೊ 0ದು ಪ್ರೀವಿಯಸ್ ಸ್ಟೆಪ್ ಇಂದ ವ್ಯಾಲ್ಯೂನ ಕಾಪಿ ಮಾಡಿ. ಸೊ ಇನ್ನು ಪ್ರೊಸೀಡ್ ಆಗ್ತಾ ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ. ಈಗ 1 ಮೀಟರ್ದು ರಾಡ್ ಇದೆ, ಅನ್ಲಿಮಿಟೆಡ್ ಸಪ್ಲೈ. ನಾನು 1 ಮೀಟರ್ ರಾಡ್ ಅನ್ನ ಕನ್ಸ್ಟ್ರಕ್ಟ್ ಮಾಡಬೇಕು. ಇಲ್ಲಿ ನಾನು ಈ ಒಂದು ಟೇಬಲ್ ಅನ್ನ ಫಿಲ್ ಮಾಡಬೇಕಾದ್ರೆ ಮ್ಯಾಕ್ಸಿಮಮ್ ಪ್ರಾಫಿಟ್ ಅನ್ನ ಬರಿಬೇಕಾಗುತ್ತೆ. ಮ್ಯಾಕ್ಸಿಮಮ್ ಪ್ರಾಫಿಟ್ ಅನ್ನ ಬರಿಬೇಕಾಗುತ್ತೆ. ಯಾವ ರೀತಿ ನೋಡಿ, ಇವಾಗ ನಾನು 1 ಮೀಟರ್ ಲೆಂತ್ ರಾಡ್ ಅನ್ನ ಕನ್ಸ್ಟ್ರಕ್ಟ್ ಮಾಡಬೇಕು. 1 ಮೀಟರ್ ಲೆಂತ್ ರಾಡ್ ಅನ್ನ ಯೂಸ್ ಮಾಡ್ಕೊಂಡು, ಸೊ ಎಷ್ಟು ರಾಡ್ ಯೂಸ್ ಮಾಡಿದಾಗಾಯ್ತು? ಕೇವಲ 1 ರಾಡ್ ಅನ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಒಂದು ರಾಡಿನ ಪ್ರಾಫಿಟ್ ಎಷ್ಟು? 2. ಸೊ 2 1s are 2. ಪ್ರಾಫಿಟ್ ಎಷ್ಟು? 2. ಸೊ ಇದೇ ರೀತಿ ಸಾಲ್ವ್ ಮಾಡ್ತಾ ಹೋಗೋಣ, ಈಸಿಯಾಗಿ ಅರ್ಥ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ನೋಡಿ, ಇಲ್ಲಿ ಇವಾಗ ನಾನು 2 ಮೀಟರ್ ಲೆಂತ್ ರಾಡ್ ಅನ್ನ ಕನ್ಸ್ಟ್ರಕ್ಟ್ ಮಾಡಬೇಕು. ನನ್ನ ಹತ್ರ ಕೇವಲ 1 ಮೀಟರ್ ಲೆಂತ್ ರಾಡ್ಗಳು ಮಾತ್ರ ಇದೆ. ಸೊ ಏನ್ ಮಾಡ್ತೀನಿ, 2 1 ಮೀಟರ್ ಲೆಂತ್ ರಾಡ್ ಅನ್ನ ಜಾಯಿನ್ ಮಾಡ್ತೀನಿ. 2 1 ಮೀಟರ್ ಲೆಂತ್ ರಾಡ್ ಅನ್ನ ಜಾಯಿನ್ ಮಾಡಿದ್ದೀನಿ. ಒಂದು 1 ಮೀಟರ್ ಲೆಂತ್ ರಾಡ್ಗೆ ಎಷ್ಟು ಪ್ರಾಫಿಟ್? 2. ಸೊ 2 ರಾಡ್ಗೆ ಎಷ್ಟಾಗುತ್ತೆ? 2 2s are 4. ಈಗ 3 ಮೀಟರ್ ಲೆಂತ್ ರಾಡ್ ನ ಮಾಡಬೇಕು. ಕೇವಲ 1 ಮೀಟರ್ ಲೆಂತ್ ರಾಡ್ ಇದೆ. ಎಷ್ಟು ರಾಡ್ ಯೂಸ್ ಮಾಡ್ತೀವಿ? 1 + 1 + 1. 3 1 ಮೀಟರ್ ಲೆಂತ್ ರಾಡ್ ಅನ್ನ ಜಾಯಿನ್ ಮಾಡ್ತೀವಿ. ಸೊ 3 ಇಂಟು ಒಂದು ರಾಡ್ಗೆ ಎಷ್ಟು ಪ್ರಾಫಿಟ್? 2. ಸೊ 3 2s are 6. ಆ ರೀತಿ. ನೆಕ್ಸ್ಟ್ ಇಲ್ಲಿ 4 ರಾಡ್ಸ್ ನ ಯೂಸ್ ಮಾಡ್ತೀನಿ. 1 ಮೀಟರ್ ಲೆಂತ್ 4 ಮೀಟರ್ ಲೆಂತ್ ರಾಡ್ ಅನ್ನ ಕನ್ಸ್ಟ್ರಕ್ಟ್ ಮಾಡೋದಕ್ಕೆ. ಸೊ 4 2s are 8, 5 2s are 10, 6 2s are 12. ಸೊ ಇವಾಗ ಫಸ್ಟ್ ರೋ ಆಯ್ತು. ನೆಕ್ಸ್ಟ್ ಈಗ 2 ಮೀಟರ್ ಲೆಂತ್ ರಾಡ್ ಅನ್ನ ತಗೊಂತ ಇದ್ದೀನಿ. 2 ಮೀಟರ್ ಲೆಂತ್ ರಾಡ್ಗೆ ಪ್ರಾಫಿಟ್ 5. ಇವಾಗ ನಾನು ಏನ್ ಮಾಡಬೇಕು, ಇವೆರಡನ್ನೂ ಕೂಡ ಕನ್ಸ್ಟ್ರಕ್ಟ್ ಮಾಡಬೇಕು. ಹೈಪೋಥೆಟಿಕಲ್ ಕಂಡೀಷನ್ ಏನ್ ಬೇಕಾಗಿಲ್ಲ, ಇವೆರಡನ್ನೂ ಕೂಡ ಕನ್ಸಿಡರ್ ಮಾಡ್ಬೇಕು. ಅಂದ್ರೆ ನನ್ನ ಹತ್ರ ಇವಾಗ 2 ಮೀಟರ್ ಲೆಂತ್ ರಾಡ್ದು ಅನ್ಲಿಮಿಟೆಡ್ ಸಪ್ಲೈ ಇದೆ, 1 ಮೀಟರ್ ಲೆಂತ್ ರಾಡ್ದು ಕೂಡ ಅನ್ಲಿಮಿಟೆಡ್ ಸಪ್ಲೈ ಇದೆ. ನಾನೇನ್ ಹೇಳಿದ್ದೆ, 2 ಇದೆ ಅಂತಂದ್ರೆ ಅದರ ಹಿಂದ್ಗಡೆ ಏನ್ ಬರ್ತವೆ? 0 ಮತ್ತೆ 1. ಅದಕ್ಕೆ ಪ್ರೀವಿಯಸ್ ವ್ಯಾಲ್ಯೂನೇ ಕಾಪಿ ಮಾಡಬೇಕು. 0
ಮತ್ತೆ 1ಗೆ ಪ್ರೀವಿಯಸ್ ವ್ಯಾಲ್ಯೂನ ಕಾಪಿ. ಈಸಿ ಸ್ಟೆಪ್. ನೆಕ್ಸ್ಟ್ ಇವಾಗ ನಾನು 2 ಮೀಟರ್ ಲೆಂತ್ ರಾಡ್ ಅನ್ನ ಕನ್ಸ್ಟ್ರಕ್ಟ್ ಮಾಡ್ಬೋದು. ಪಾಸಿಬಲ್ ಸಿನಾರಿಯೋಸ್ ಏನು? ಒಂದು ನಾನು 2 ಮೀಟರ್ ಲೆಂತ್ ರಾಡ್ ಅನ್ನ ಯೂಸ್ ಮಾಡ್ಬೋದು. ಅದರ ಪ್ರಾಫಿಟ್ ಎಷ್ಟು? ಒಂದು ರಾಡ್ದು 5. ಇಲ್ಲ ಅಂತಂದ್ರೆ ಏನ್ ಮಾಡ್ಬೋದು, ಎರಡು 1 ಮೀಟರ್ ಲೆಂತ್ ರಾಡ್ ಅನ್ನ ಯೂಸ್ ಮಾಡ್ಬೋದು. ಸೊ ಎರಡು ರಾಡ್ ನ ಯೂಸ್ ಮಾಡ್ತಾ ಇದೀನಿ. ಒಂದು 1 ಮೀಟರ್ ಲೆಂತ್ ರಾಡ್ಗೆ 2, ಪ್ರಾಫಿಟ್ ಎಷ್ಟು? 2. ಸೊ 2 2s are 4, 5 1s are 5. 5 ಮತ್ತೆ 4 ಅಲ್ಲಿ ಯಾವ್ದು ದೊಡ್ಡದು? 5. ಸೊ 5 ಅನ್ನ ಬರೀತಾ ಹೋಗ್ಬೇಕು. ನೋಡಿ ಕೆಳಗಡೆ ಬರ್ತಾ ಬರ್ತಾ ವ್ಯಾಲ್ಯೂಗಳು ಪ್ರತಿಯೊಂದು ಕಾಲಮ್ ಅಲ್ಲೂ ಕೂಡ ಒಂದು ಅದರ ಪ್ರೀವಿಯಸ್ ವ್ಯಾಲ್ಯೂ ಅಂದ್ರೆ ಪ್ರೀವಿಯಸ್ ಸ್ಟೆಪ್ ಅಲ್ಲಿ ಇದ್ದಂತ ವ್ಯಾಲ್ಯೂಗೆ ಈಕ್ವಲ್ ಆಗಿರ್ಬೇಕು, ಇಲ್ಲ ಇನ್ಕ್ರೀಸ್ ಆಗ್ತಾ ಇರಬೇಕು. ಇನ್ಕ್ರೀಸ್ ಆಗಬೇಕು ಇಲ್ಲ ಈಕ್ವಲ್ ಆಗಿರ್ಬೇಕು. ಪ್ರೀವಿಯಸ್ ಸ್ಟೆಪ್ಗೆ ಯಾವುದೇ ಕಾರಣಕ್ಕೂ ಡಿಕ್ರೀಸ್ ಆಗೋದಿಲ್ಲ. ಡಿಕ್ರೀಸ್ ಆಯ್ತು ಅಂದ್ರೆ ನಿಮ್ಮ ಪ್ರಾಬ್ಲಮ್ ರಾಂಗ್ ಅಂತ. ಸೊ ಪ್ರೊಸೀಡ್ ಆಗ್ತಾ ಹೋಗೋಣ. ನೆಕ್ಸ್ಟ್ ನಾನು ಇವಾಗ 3 ಮೀಟರ್ ಲೆಂತ್ ರಾಡ್ ಅನ್ನ ಕನ್ಸ್ಟ್ರಕ್ಟ್ ಮಾಡಬೇಕು. ಸೊ ಪಾಸಿಬಲ್ ಸಿನಾರಿಯೋಸ್ ಏನು? ಒಂದು 2 ಮೀಟರ್ ಲೆಂತ್ ರಾಡ್ ಮತ್ತೆ ಅದರ ಜೊತೆ ಒಂದು 1 ಮೀಟರ್ ಲೆಂತ್ ರಾಡ್. ಸೊ 2 + 1 ಏನಾಯ್ತು? 3. 2 ಮೀಟರ್ ಲೆಂತ್ ರಾಡ್ಗೆ ಪ್ರಾಫಿಟ್ ಎಷ್ಟು? 5. ಒಂದು 1 ಮೀಟರ್ ಲೆಂತ್ ರಾಡ್ಗೆ ಪ್ರಾಫಿಟ್ ಎಷ್ಟು? 2. ಸೊ 5 + 2 will be 7. ಇನ್ನೊಂದು ಸಿನಾರಿಯೋ ಏನು? ನಾನು 3 1 ಮೀಟರ್ ಲೆಂತ್ ರಾಡ್ಗಳನ್ನು ಯೂಸ್ ಮಾಡಬಹುದು. ಸೊ ಒಂದು 1 ಮೀಟರ್ ಲೆಂತ್ ರಾಡ್ಗೆ ಪ್ರಾಫಿಟ್ ಎಷ್ಟು? 2. 3 2s are 6. ಈಗ 7 ದೊಡ್ಡದಾ 6 ದೊಡ್ಡದಾ? 7 ದೊಡ್ಡದು. ಸೊ 7. ನಾವೇನ್ ಮಾಡ್ತೀವಿ, ಎಲ್ಲಾ ಪಾಸಿಬಲ್ ಕಂಡೀಷನ್ಸ್ ನ ನೋಡಿ ಮ್ಯಾಕ್ಸಿಮಮ್ ಪ್ರಾಫಿಟ್ ನ ಬರೆಯೋದಕ್ಕೆ ಟ್ರೈ ಮಾಡ್ತೀವಿ. ನೆಕ್ಸ್ಟ್ 4. ಸೊ 4 ಅನ್ನ ಕನ್ಸ್ಟ್ರಕ್ಟ್ ಮಾಡಬೇಕು ಅಂದ್ರೆ ನಾನು ಎರಡು 2 ಮೀಟರ್ ಲೆಂತ್ ರಾಡ್ ಅನ್ನ ಯೂಸ್ ಮಾಡಬಹುದು. ಒಂದು ರಾಡ್ಗೆ ಎಷ್ಟು ಪ್ರಾಫಿಟ್? 5. ಸೊ 5 2s are 10. ಇಲ್ಲ ಇದೊಂದು ಸಿನಾರಿಯೋ ಏನು? ಒಂದು 2 ಮೀಟರ್ ಲೆಂತ್ ರಾಡ್ ಅದರ ಜೊತೆ ಎರಡು 1 ಮೀಟರ್ ಲೆಂತ್ ರಾಡ್ ಅನ್ನ ಯೂಸ್ ಮಾಡಬಹುದು. ಒಂದು 2 ಮೀಟರ್ ಲೆಂತ್ ರಾಡ್ಗೆ ಪ್ರಾಫಿಟ್ ಇಸ್ 5 ಮತ್ತೆ ಎರಡು 1 ಮೀಟರ್ ಲೆಂತ್ ರಾಡ್ಗೆ 2 2s are 4, ಪ್ರಾಫಿಟ್ ಎಷ್ಟು? 4. 5 + 4 is 9. ಇಲ್ಲ ಅಂದ್ರೆ ಇನ್ನೊಂದು ಸಿನಾರಿಯೋ ಏನು? ನಾಲ್ಕು 1 ಮೀಟರ್ ಲೆಂತ್ ರಾಡ್ ಅನ್ನ ಯೂಸ್ ಮಾಡಬಹುದು. ಒಂದು 1 ಮೀಟರ್ ಲೆಂತ್ ರಾಡ್ಗೆ ಪ್ರಾಫಿಟ್ ಇಸ್ 2. 4 2s are 8. 10 9 8 ಯಾವ್ದು ದೊಡ್ಡದು? 10 ದೊಡ್ಡದು. ಸೊ 10 ಅನ್ನ ಬರೀತೀನಿ. 5 ಮೀಟರ್ ಲೆಂತ್ ರಾಡ್ ಅನ್ನ ನೋಡ್ತಾ ಹೋಗೋಣ. ಸೊ ನಾನು ಒಂದು 2 ಮೀಟರ್ 5 ಮೀಟರ್ ಲೆಂತ್ ರಾಡ್ ಅನ್ನ ಕನ್ಸ್ಟ್ರಕ್ಟ್ ಮಾಡಬೇಕು ಅಂದ್ರೆ ಎರಡು 2 ಮೀಟರ್ ಲೆಂತ್ ರಾಡ್ ಅನ್ನ ಯೂಸ್ ಮಾಡ್ತೀನಿ ಮತ್ತೆ ಒಂದು 1 ಮೀಟರ್ ಲೆಂತ್ ರಾಡ್ ಅನ್ನ ಯೂಸ್ ಮಾಡ್ತೀನಿ. ಎರಡು 2 ಮೀಟರ್ ಲೆಂತ್ ರಾಡ್ ಅಂದ್ರೆ ಒಂದು ರಾಡ್ಗೆ ಎಷ್ಟು ಪ್ರಾಫಿಟ್? 5. 5 2s are 10 ಪ್ಲಸ್ ಒಂದು 1 ಮೀಟರ್ ಲೆಂತ್ ರಾಡ್ದು ಪ್ರಾಫಿಟ್ ಎಷ್ಟು? 2. ಸೊ 10 + 2 will be 12. ಇಲ್ಲ ಇನ್ನೊಂದು ಸಿನಾರಿಯೋ ಏನು? ಒಂದು 2 ಮೀಟರ್ ಲೆಂತ್ ರಾಡ್ ಅನ್ನ ಯೂಸ್ ಮಾಡ್ತೀನಿ, ಮೂರು 1 ಮೀಟರ್ ಲೆಂತ್ ರಾಡ್ ಅನ್ನ ಯೂಸ್ ಮಾಡ್ತೀನಿ. ಒಂದು 2 ಮೀಟರ್ ಲೆಂತ್ ರಾಡ್ಗೆ ಪ್ರಾಫಿಟ್ ಇಸ್ 5. ಮೂರು 1 ಮೀಟರ್ ಲೆಂತ್ ರಾಡ್ಗೆ 3 2s are 6. ಸೊ 6 + 5 will be 11. ಇನ್ನೊಂದು ಸಿನಾರಿಯೋ ಏನ್ ಮಾಡ್ಬೋದು ನಾವು? 5 1 ಮೀಟರ್ ಲೆಂತ್ ರಾಡ್ಗಳನ್ನ ಯೂಸ್ ಮಾಡಬಹುದು. ಸೊ ಒಂದು 1 ಮೀಟರ್ ಲೆಂತ್ ರಾಡ್ಗೆ ಎಷ್ಟು ಪ್ರಾಫಿಟ್? 2. 5 2s are 10. 12 11 10 ಯಾವ್ದು ದೊಡ್ಡದು? 12 ದೊಡ್ಡದು. ಸೊ 12 ಅನ್ನ ಬರೀತೀನಿ. 6 ಮೀಟರ್ ಲೆಂತ್ ರಾಡ್ ಅನ್ನ ನಾನು ಕನ್ಸ್ಟ್ರಕ್ಟ್ ಮಾಡಬೇಕು. ಪಾಸಿಬಲ್ ಸಿನಾರಿಯೋಸ್ ಏನು? ಮೂರು 2 ಮೀಟರ್ ಲೆಂತ್ ರಾಡ್ ಅನ್ನ ನಾನು ಯೂಸ್ ಮಾಡಬಹುದು. 3 2s are 6 ಅಲ್ವಾ? ಸೊ ಪ್ರಾಫಿಟ್ ಎಷ್ಟಾಗುತ್ತೆ? 3 ರಾಡ್ ಯೂಸ್ ಮಾಡ್ತಾ ಇರೋದು. 3 × 5 5 3s are 15 ಆಗುತ್ತೆ ಪ್ರಾಫಿಟ್. ನೆಕ್ಸ್ಟ್ ಇಲ್ಲ ಅಂತಂದ್ರೆ ನಾನು ಎರಡು 2 ಮೀಟರ್ ಲೆಂತ್ ರಾಡ್ಸ್ ಅದರ ಜೊತೆ ಎರಡು 1 ಮೀಟರ್ ಲೆಂತ್ ರಾಡ್. ಸೊ ಇವಾಗ ಏನಾಯ್ತು? ಎರಡು 2 ಮೀಟರ್ ಲೆಂತ್ ರಾಡ್ ಅಂದ್ರೆ ಒಂದಕ್ಕೆ 5, ಎರಡಕ್ಕೆ ಎಷ್ಟಾಯ್ತು? 5 2s are 10. ಎರಡು 1 ಮೀಟರ್ ಲೆಂತ್ ರಾಡ್ ಎಷ್ಟು ಪ್ರಾಫಿಟ್? 2. ಸೊ ಎರಡು ರಾಡ್ ಇಂದ 2 2s are 4. ಸೊ ಎಷ್ಟಾಯ್ತು? 14 ಆಯ್ತು. ನೆಕ್ಸ್ಟ್ ಪಾಸಿಬಲ್ ಕಂಡೀಷನ್ ಏನು? ಒಂದು 2 ಮೀಟರ್ ಲೆಂತ್ ರಾಡ್ ಅನ್ನ ನಾನು ಯೂಸ್ ಮಾಡಬಹುದು. 4 1 ಮೀಟರ್ ಲೆಂತ್ ರಾಡ್ಸ್ ಅನ್ನ ಯೂಸ್ ಮಾಡಬಹುದು. ಒಂದು 2 ಮೀಟರ್ ಲೆಂತ್ ರಾಡ್ಗೆ 5 ಪ್ಲಸ್ ನಾಲ್ಕು 1 ಮೀಟರ್ ಲೆಂತ್ ರಾಡ್ಗೆ 4 2s are 8. ಸೊ 8 + 5 will be 13. ಇನ್ನೊಂದು ಪಾಸಿಬಲ್ ಕಂಡೀಷನ್ ಏನು? ನಾನು 6 ಕೂಡ 6. ಸೊ 6 1 ಮೀಟರ್ ರಾಡ್ ಅನ್ನ ಯೂಸ್ ಮಾಡಬಹುದು. ಸೊ 6 ಇಂಟು ಪ್ರಾಫಿಟ್ ಎಷ್ಟು? ಒಂದು ರಾಡ್ಗೆ 2. 6 2s are 12. 15 14 13 12 ಯಾವ್ದು ದೊಡ್ಡದು? 15 is the bigger one. ಸೊ 15 ಬರೀಬೇಕು. ನೋಡಿ ಪ್ರೀವಿಯಸ್ ಸ್ಟೆಪ್ಗೆ ಈಕ್ವಲ್ ಆಗಿದೆ, ಇಲ್ಲ ಅಂತಂದ್ರೆ ಇನ್ಕ್ರೀಸ್ ಆಗ್ತಾ ಇದೆ ಕೆಳಗಡೆ ಬರ್ತಾ ಬರ್ತಾ ಪ್ರತಿಯೊಂದು ಕಾಲಮ್ ಅಲ್ಲಿ. ಸೊ ಇವಾಗ ನಮ್ಮ ಪ್ರಾಬ್ಲಮ್ ಸರಿ ಇದೆ ಅಂತ ಅರ್ಥ. ನೆಕ್ಸ್ಟ್ 4 ಮೀಟರ್ ಲೆಂತ್ ರಾಡ್ ಅನ್ನ ತಗೊಂತ ಹೋಗ್ತೀನಿ. ಅದರ ಪ್ರಾಫಿಟ್ ಎಷ್ಟು? 11. ಇವಾಗ ನಮ್ಮ ಹತ್ರ ಅನ್ಲಿಮಿಟೆಡ್ ಸಪ್ಲೈ ಆಫ್ 4 ಮೀಟರ್ ಲೆಂತ್ ರಾಡ್, 2 ಮೀಟರ್ ಲೆಂತ್ ರಾಡ್, 1 ಮೀಟರ್ ಲೆಂತ್ ರಾಡ್ ಇದೆ. ನಾನು ಹೇಳಿದ್ದೆ 4 ಇಂದ ಸ್ಟಾರ್ಟ್ ಆಗ್ತಿರೋದ್ರಿಂದ ಅದರ ಪ್ರೀವಿಯಸ್ 3 2 1 0ಗೆ ಪ್ರೀವಿಯಸ್ ವ್ಯಾಲ್ಯೂನ ಬರೀಬೇಕು. 0 2 5 7.
ಸೊ 4 ಇಂದ ಶುರು ಆಗ್ತಾ ಇರೋದು. ಇವಾಗ ಸಾಲ್ವ್ ಮಾಡೋದು. 4 ಮೀಟರ್ ಲೆಂತ್ ರಾಡ್ ಅನ್ನು ನಾನು ಕನ್ಸ್ಟ್ರಕ್ಟ್ ಮಾಡಬೇಕು ಅಂದ್ರೆ ಒಂದೇ ಒಂದು 4 ಮೀಟರ್ ಲೆಂತ್ ರಾಡ್ ಅನ್ನು ಯೂಸ್ ಮಾಡಬಹುದು. ಪ್ರಾಫಿಟ್ ಎಷ್ಟು? ಒಂದಕ್ಕೆ 11. ನೆಕ್ಸ್ಟ್ ಇಲ್ಲ ಅಂತ ಅಂದ್ರೆ ನಾನು ಒಂದು 2 ಮೀಟರ್ ಲೆಂತ್ ರಾಡ್, ಎರಡು 1 ಮೀಟರ್ ಲೆಂತ್ ರಾಡ್, 1 2 ಮೀಟರ್ ಮತ್ತೆ ಎರಡು 1 ಮೀಟರ್ ಲೆಂತ್ ರಾಡ್ ಅನ್ನು ಯೂಸ್ ಮಾಡಬಹುದು. 2 ಮೀಟರ್ ಲೆಂತ್ ರಾಡ್ ಗೆ ಪ್ರಾಫಿಟ್ ಈಸ್ 5 ಪ್ಲಸ್ 2 1 ಮೀಟರ್ ಲೆಂತ್ ರಾಡ್ ಅಂದ್ರೆ 2 2s 4 9 ಆಯ್ತು. ಇಲ್ಲ ಇನ್ನೊಂದು ಸಿನಾರಿಯೋ ಏನು, 4 1 ಮೀಟರ್ ಲೆಂತ್ ರಾಡ್ ಗಳನ್ನ ಯೂಸ್ ಮಾಡಬಹುದು. 4 1 ಮೀಟರ್ ಲೆಂತ್ ರಾಡ್, ಸೊ 4 2s 8. ಇಲ್ಲ ಇನ್ನೊಂದು ಕಂಡೀಷನ್ ಏನು, ಎರಡು 2 ಮೀಟರ್ ಲೆಂತ್ ರಾಡ್ ಅನ್ನ ಯೂಸ್ ಮಾಡಬಹುದು. ಸೊ ಎರಡಕ್ಕೆ ಎಷ್ಟಾಗುತ್ತೆ? 5 2s 10. 11 9 8 10. ಸೊ ಬಿಗರ್ ವ್ಯಾಲ್ಯೂ ಯಾವುದು? 11. ಸೊ 11 ಅನ್ನ ಬರೀತೀನಿ. ನೆಕ್ಸ್ಟ್ 5 ಮೀಟರ್ ಲೆಂತ್ ರಾಡ್ ಅನ್ನ ನಾನು ಕನ್ಸ್ಟ್ರಕ್ಟ್ ಮಾಡಬೇಕು. ಸೊ 5 ಮೀಟರ್ ಲೆಂತ್ ರಾಡ್ ಅನ್ನ ಕನ್ಸ್ಟ್ರಕ್ಟ್ ಮಾಡಬೇಕು ಅಂದ್ರೆ ಒಂದು 4 ಮೀಟರ್ ಮತ್ತೆ ಒಂದು 1 ಮೀಟರ್ ಅನ್ನ ಯೂಸ್ ಮಾಡಬಹುದು. ಒಂದು 4 ಮೀಟರ್ಗೆ 11, ಒಂದು 1 ಮೀಟರ್ಗೆ 2. ಸೊ 11 ಪ್ಲಸ್ 2 ವಿಲ್ ಬಿ 13. ಇನ್ನೊಂದು ಸಿನಾರಿಯೋ ಏನು, ಒಂದು 2 ಮೀಟರ್ ಲೆಂತ್ ರಾಡ್ ಮತ್ತೆ ಮೂರು 1 ಮೀಟರ್ ಲೆಂತ್ ರಾಡ್, 1 2 ಮೀಟರ್ ಮತ್ತೆ ಮೂರು 1 ಮೀಟರ್ ಲೆಂತ್ ರಾಡ್ ಅನ್ನ ಯೂಸ್ ಮಾಡಬಹುದು. 2 ಮೀಟರ್ ಲೆಂತ್ ರಾಡ್ ಗೆ ಪ್ರಾಫಿಟ್ ಈಸ್ 5 ಪ್ಲಸ್ 3 1 ಮೀಟರ್, 3 2s 6, ಇಟ್ ವಿಲ್ ಬಿ 11. ನೆಕ್ಸ್ಟ್ ಇನ್ನೊಂದು ಕಂಡೀಷನ್ ಏನು, ಎರಡು 2 ಮೀಟರ್ ಲೆಂತ್ ರಾಡ್, ಒಂದು 1 ಮೀಟರ್ ಲೆಂತ್ ರಾಡ್, ಎರಡು 2 ಮೀಟರ್ ಲೆಂತ್ ರಾಡ್, ಒಂದು 1 ಮೀಟರ್ ಲೆಂತ್ ರಾಡ್. ಸೊ 5 2s 10, 1 2s 2. ಸೊ ಇವಾಗ ಪ್ರಾಫಿಟ್ ಎಷ್ಟಾಗುತ್ತೆ? 10 ಪ್ಲಸ್ 2 ವಿಲ್ ಬಿ 12. ನೆಕ್ಸ್ಟ್ ಇನ್ನೊಂದು ಸಿನಾರಿಯೋ ಏನು, 5 ಮೀಟರ್ ಲೆಂತ್ ರಾಡ್ ಅನ್ನ ಕನ್ಸ್ಟ್ರಕ್ಟ್ ಮಾಡೋದಕ್ಕೆ 5 1 ಮೀಟರ್ ಲೆಂತ್ ರಾಡ್. ಸೊ 5 2s 10 ಆಗುತ್ತೆ. 13 11 12 10. ಯಾವ್ದು ದೊಡ್ಡದು? 13 ಇಸ್ ದ ಬಿಗರ್ ಒನ್. ಸೊ 13 ಅನ್ನ ಇಲ್ಲಿ ಬರೀತೀವಿ. 6 ಮೀಟರ್ ಲೆಂತ್ ರಾಡ್ ಅನ್ನ ಕನ್ಸ್ಟ್ರಕ್ಟ್ ಮಾಡಬೇಕು. ಒಂದು 4 ಮೀಟರ್ ಮತ್ತೆ ಒಂದು 2 ಮೀಟರ್ ಲೆಂತ್ ರಾಡ್ ಅನ್ನ ಯೂಸ್ ಮಾಡಿದ್ರೆ, ಒಂದು 4 ಮೀಟರ್ ಒಂದು 2 ಮೀಟರ್ ಲೆಂತ್ ರಾಡ್ ಅನ್ನ ಯೂಸ್ ಮಾಡಿದ್ರೆ 11 ಪ್ಲಸ್ 5 ವಿಲ್ ಬಿ 16. ನೆಕ್ಸ್ಟ್ ಇನ್ನೊಂದು ಸಿನಾರಿಯೋ ಏನು, ಒಂದು 4 ಮೀಟರ್ ಲೆಂತ್ ರಾಡ್, ಎರಡು 1 ಮೀಟರ್ ಲೆಂತ್ ರಾಡ್, ಒಂದು 4 ಮೀಟರ್ ಎರಡು 1 ಮೀಟರ್ ಲೆಂತ್ ರಾಡ್ ಆದ್ರೆ 4 ಮೀಟರ್ ಲೆಂತ್ ರಾಡ್ ಇನ್ ಪ್ರಾಫಿಟ್ ಎಷ್ಟು? 11 ಪ್ಲಸ್ 2 1 ಮೀಟರ್ ಲೆಂತ್ ರಾಡ್, ಪ್ರಾಫಿಟ್ ಎಷ್ಟು? 2. ಸೊ 2 2s 4. 11 ಪ್ಲಸ್ 4 ವಿಲ್ ಬಿ 15. ನೆಕ್ಸ್ಟ್ ಸಿನಾರಿಯೋ 6 ಅನ್ನ ಕನ್ಸ್ಟ್ರಕ್ಟ್ ಮಾಡೋದಕ್ಕೆ, ಸೊ ನಾನೇನ್ ಮಾಡ್ಬೋದು, ಮೂರು 2 ಮೀಟರ್ ಲೆಂತ್ ರಾಡ್ ಅನ್ನ ಯೂಸ್ ಮಾಡಬಹುದು. ಸೊ ಒಂದು 2 ಮೀಟರ್ ಲೆಂತ್ ರಾಡ್ ಗೆ ಪ್ರಾಫಿಟ್ ಈಸ್ 5. ಸೊ 5 3s 15. ನೆಕ್ಸ್ಟ್ ಏನ್ ಮಾಡ್ಬೋದು, ಎರಡು 2 ಮೀಟರ್ ಲೆಂತ್ ರಾಡ್, ಒಂದು 1 ಮೀಟರ್. ನೆಕ್ಸ್ಟ್ ಏನ್ ಮಾಡ್ಬೋದು, ಎರಡು 2 ಮೀಟರ್ ಲೆಂತ್ ರಾಡ್ ಮತ್ತೆ ಎರಡು 1 ಮೀಟರ್ ಲೆಂತ್ ರಾಡ್. ಸೊ 2 ಮೀಟರ್ ಲೆಂತ್ ರಾಡ್ ಪ್ಲಸ್ 2 1 ಮೀಟರ್ ಲೆಂತ್ ರಾಡ್, 2 ಮೀಟರ್ ಪ್ಲಸ್ 2 1 ಮೀಟರ್ ಲೆಂತ್ ರಾಡ್, ಟೋಟಲ್ 6 ಆಗಿದೆ. ಒಂದು 2 ಮೀಟರ್ ಲೆಂತ್ ರಾಡ್ ಗೆ ಪ್ರಾಫಿಟ್ ಈಸ್ 5. 5 2s 10 ಪ್ಲಸ್ 2 ಮೀಟರ್ ಲೆಂತ್ ರಾಡ್ಸ್ ಎರಡು ಯೂಸ್ ಮಾಡ್ತಾ ಇರೋದು. ಸೊ ಏನಾಗುತ್ತೆ? 2 2s 4, ಇಟ್ ವಿಲ್ ಬಿ 14. ನೆಕ್ಸ್ಟ್ ಪಾಸಿಬಲ್ ಸಿನಾರಿಯೋ 6 ಮೀಟರ್ ಲೆಂತ್ ರಾಡ್ ಅಂದ್ರೆ 6 1 ಮೀಟರ್ ಲೆಂತ್ ರಾಡ್ಸ್ ಅನ್ನ ಯೂಸ್ ಮಾಡಬಹುದು. 6 2s 12 ಆಗುತ್ತೆ ಪ್ರಾಫಿಟ್. ಸೊ ಇನ್ನು ಸಿನಾರಿಯೋಗಳನ್ನ ನೋಡ್ತಾ ಹೋಗೋಣ. ನೆಕ್ಸ್ಟ್ ಒಂದು 2 ಮೀಟರ್ ಲೆಂತ್ ರಾಡ್ ಮತ್ತೆ ಮೂರು ಮತ್ತೆ 4 1 ಮೀಟರ್ ಲೆಂತ್ ರಾಡ್ ಅನ್ನ ಯೂಸ್ ಮಾಡಿದ್ರೆ ಒಂದು 2 ಮೀಟರ್ಗೆ 5 ಪ್ಲಸ್ 4 1 ಮೀಟರ್ ಅಂದ್ರೆ 4 2s 8. ಸೊ 8 ಪ್ಲಸ್ 5 ವಿಲ್ ಬಿ 13. ಸೊ ಇವಾಗ ಆಲ್ ಪಾಸಿಬಲ್ ಕಂಡೀಷನ್ ಅಲ್ಲಿ 16 15 15 14 12 13 ಯಾವ್ದು ದೊಡ್ಡದು? 16. ಸೊ 16 ಅನ್ನು ನಾನು ಇಲ್ಲಿ ಬರಿತೀನಿ. ನೋಡಿ, ಪ್ರತಿಯೊಂದು ಸ್ಟೆಪ್ ಅನ್ನು ಕೂಡ ಪ್ರತಿಯೊಂದು ಕಾಲಮ್ ಅಲ್ಲಿ ಪ್ರೀವಿಯಸ್ ವ್ಯಾಲ್ಯೂ ಈಕ್ವಲ್ ಆಗಿದೆ, ಇಲ್ಲ ಅಂತಂದ್ರೆ ಗ್ರಾಜುಯಲಿ ಇನ್ಕ್ರೀಸ್ ಆಗ್ತಾ ಹೋಗಿದೆ ವ್ಯಾಲ್ಯೂ ಬರ್ತಾ ಬರ್ತಾ ಕೆಳಗಡೆ. ನೆಕ್ಸ್ಟ್ ಇನ್ನೊಂದು ಮಾತ್ರ ಉಳ್ಕೊಂಡಿದೆ, ಯಾವುದು? 5 ಮೀಟರ್ ಲೆಂತ್ ರಾಡ್. ಸೊ 5 ಮೀಟರ್ ಲೆಂತ್ ರಾಡಿನ ಪ್ರಾಫಿಟ್ ಎಷ್ಟು? 4. ಸೊ 5 and 4. ಈಗ ನನ್ನ ಹತ್ರ ಅನ್ಲಿಮಿಟೆಡ್ ಸಪ್ಲೈ ಆಫ್ 1 ಮೀಟರ್ ಲೆಂತ್ ರಾಡ್, 2 ಮೀಟರ್ ಲೆಂತ್ ರಾಡ್, 4 ಮೀಟರ್ ಲೆಂತ್ ರಾಡ್ ಮತ್ತೆ 5 ಮೀಟರ್ ಲೆಂತ್ ರಾಡ್ಸ್ಗಳು ಇವೆ. ಇವಾಗ ನಾನು ಹೇಳ್ಕೊಟ್ಟಿದ್ದಂಥ ಸಿಂಪಲ್ ಟೆಕ್ನಿಕ್ ಏನು, 5 ಇಂದ ಶುರು ಆಗ್ತಾ ಇರೋದು ಲೆಂತ್. ಸೊ ಅದರ ಪ್ರೀವಿಯಸ್ ಇರುವಂಥ ವ್ಯಾಲ್ಯೂಗಳು 4 3 2 1 0 ಗೆ ಪ್ರೀವಿಯಸ್ ವ್ಯಾಲ್ಯೂನ ಬರೀಬೇಕು. 0 2 5 7 11. ಈಗ 5 ಮೀಟರ್ ಲೆಂತ್ ರಾಡ್ ಅನ್ನು ನಾನು ಪಾಸಿಬಲ್ ಕಂಡೀಷನ್ಸ್ ನ ನೋಡ್ತಾ ಹೋಗಿ, ಒಂದು 5 ಮೀಟರ್ ಲೆಂತ್ ರಾಡ್ ಅನ್ನು ಯೂಸ್ ಮಾಡಬಹುದು. ಸೊ ಒಂದಕ್ಕೆ ಪ್ರಾಫಿಟ್ ಎಷ್ಟು? 4. ಇಲ್ಲ ಅಂತಂದ್ರೆ ಒಂದು 4 ಮೀಟರ್ ಒಂದು 1 ಮೀಟರ್, ಒಂದು 4 ಮೀಟರ್ ಲೆಂತ್ ರಾಡ್ ಒಂದು 1 ಮೀಟರ್ ಲೆಂತ್ ರಾಡ್. 4 ಮೀಟರ್ ಲೆಂತ್ ರಾಡ್ ಗೆ ಪ್ರಾಫಿಟ್ ಈಸ್ 11, 1 ಮೀಟರ್ ಲೆಂತ್ ರಾಡ್ ಗೆ ಪ್ರಾಫಿಟ್ ಈಸ್ 2. 11 ಪ್ಲಸ್ 2 ವಿಲ್ ಬಿ 13. ನೆಕ್ಸ್ಟ್ ಪಾಸಿಬಲ್ ಕಂಡೀಷನ್ ಫಾರ್ 5 ಮೀಟರ್ ಲೆಂತ್ ರಾಡ್, ಒಂದು 2 ಮೀಟರ್ ಲೆಂತ್ ರಾಡ್ ಮತ್ತೆ ಮೂರು 1 ಮೀಟರ್ ಲೆಂತ್ ರಾಡ್ ಅನ್ನು ಯೂಸ್ ಮಾಡಬಹುದು. ಒಂದು 2 ಮೀಟರ್ ಲೆಂತ್ ರಾಡ್ ಗೆ ಪ್ರಾಫಿಟ್ ಈಸ್ 5, ಮೂರು 1 ಮೀಟರ್ ಲೆಂತ್ ರಾಡ್ ಗೆ 3 2s 6. ಸೊ 6 ಪ್ಲಸ್ 5 ವಿಲ್ ಬಿ 11. ಇನ್ನೊಂದು ಸಿನಾರಿಯೋ ಏನು, ಎರಡು 1 ಮೀಟರ್
ಎರಡು ಮೀಟರ್ ಲೆಂತ್ ರಾಡನ್ನು ಯೂಸ್ ಮಾಡಿ 1 ಮೀಟರ್ ಲೆಂತ್ ರಾಡ್. ಸೊ 2 5s are 10 ಪ್ಲಸ್ 1 1s are ಪ್ಲಸ್ 1 2s are 2. ಯಾಕಂದರೆ 1 ಮೀಟರ್ ಲೆಂತ್ ರಾಡ್ಗೆ ಪ್ರಾಫಿಟ್ ಈಸ್ 2. ಸೊ 10 ಪ್ಲಸ್ 2 ವಿಲ್ ಬಿ 12. ನೆಕ್ಸ್ಟ್ ಪಾಸಿಬಲ್ ಕಂಡೀಷನ್ಸ್ ಏನು? 5 1 ಮೀಟರ್ ಲೆಂತ್ ರಾಡ್ಸ್ ಅನ್ನ ಯೂಸ್ ಮಾಡಬಹುದು. 1 ಮೀಟರ್ ಲೆಂತ್ ರಾಡ್ಗೆ ಪ್ರಾಫಿಟ್ ಈಸ್ 2. ಸೊ 5 2s are 10. ಸೊ ಇವಾಗ ಅಮಾಂಗ್ 4 13 11 12 and 10 ಯಾವ್ದು ದೊಡ್ಡದು? 13 ಇಸ್ ದ ಬಿಗರ್ ಒನ್. ಸೊ 13 ಅನ್ನ ಇಲ್ಲಿ ಬರಿತಾ ಹೋಗ್ತೀನಿ. ಈಕ್ವಲ್ ಆಗಿರಬೇಕು ಪ್ರೀವಿಯಸ್ ಸ್ಟೆಪ್ ದಿನ, ಇಲ್ಲ ಇನ್ಕ್ರೀಸ್ ಆಗ್ತಾ ಹೋಗ್ಬೇಕು. ಸೊ ಕೊನೆ ದುಡ್ದಿದೆ ಯಾವುದು? 6 ಮೀಟರ್ ಲೆಂತ್ ರಾಡ್ ಅನ್ನ ಕನ್ಸ್ಟ್ರಕ್ಟ್ ಮಾಡಬೇಕು. ಸೊ 6 ಮೀಟರ್ ಲೆಂತ್ ರಾಡ್ ಅಂದ್ರೆ ಒಂದು 5 ಮೀಟರ್ ಪ್ಲಸ್ ಒಂದು 1 ಮೀಟರ್. ಸೊ ಒಂದು 5 ಮತ್ತೆ ಒಂದು 1 ಮೀಟರ್ ಲೆಂತ್ ರಾಡ್ ಯೂಸ್ ಮಾಡಿದ್ರೆ 4 ಪ್ಲಸ್ 2 ವಿಲ್ ಬಿ 6. ನೆಕ್ಸ್ಟ್ ಇನ್ನೊಂದು ಕಂಡೀಷನ್ ಏನು? ಒಂದು 4 ಮೀಟರ್ ಲೆಂತ್ ರಾಡ್ ಮತ್ತೆ ಒಂದು 2 ಮೀಟರ್ ಲೆಂತ್ ರಾಡ್. ಒಂದು 4 ಮೀಟರ್ ಮತ್ತೆ ಒಂದು 2 ಮೀಟರ್ ಲೆಂತ್ ರಾಡ್ ಯೂಸ್ ಮಾಡಿದ್ರೆ 11 ಪ್ಲಸ್ 5 ವಿಲ್ ಬಿ 16. 11 ಪ್ಲಸ್ 5 ವಿಲ್ ಬಿ 16. ನೆಕ್ಸ್ಟ್ ಒಂದು 4 ಮೀಟರ್ ಲೆಂತ್ ರಾಡ್ ಅನ್ನ ಯೂಸ್ ಮಾಡಬಹುದು. ಅದರ ಜೊತೆ ಎರಡು 1 ಮೀಟರ್ ಲೆಂತ್ ರಾಡ್. ಒಂದು 4 ಮೀಟರ್ ಲೆಂತ್ ರಾಡ್ಗೆ ಪ್ರಾಫಿಟ್ ಈಸ್ 11. ಎರಡು 1 ಮೀಟರ್ ರಾಡ್ 2 2s are 4. ಸೊ 11 ಪ್ಲಸ್ 4 ವಿಲ್ ಬಿ 15. ನೆಕ್ಸ್ಟ್ 3 2 ಮೀಟರ್ ರಾಡ್ಸ್ ಅನ್ನ ಯೂಸ್ ಮಾಡಬಹುದು. 3 2 ಮೀಟರ್ ರಾಡ್ಸ್. ಸೊ 3 ಇಂಟು 5 5 3s are 15 ಪ್ರಾಫಿಟ್. ನೆಕ್ಸ್ಟ್ ಇಲ್ಲ ಅಂತಂದ್ರೆ 6 1 ಮೀಟರ್ ರಾಡ್ಗಳನ್ನ ಯೂಸ್ ಮಾಡಬಹುದು. 6 1 ಮೀಟರ್ ರಾಡ್ಸ್ ಅಂದ್ರೆ 6 2s are 12. ನೆಕ್ಸ್ಟ್ ಇನ್ನು ಸಿನಾರಿಯೋಗಳು ಬರ್ತಾ ಹೋಗ್ತವೆ. ನಾನು ಎರಡು 2 ಮೀಟರ್ ಲೆಂತ್ ರಾಡ್ ಅನ್ನ ಯೂಸ್ ಮಾಡಬಹುದು. ಅದರ ಜೊತೆ ಎರಡು 1 ಮೀಟರ್ ಲೆಂತ್ ರಾಡ್ ಅನ್ನ ಯೂಸ್ ಮಾಡಬಹುದು. ಸೊ 5 2s are 10 2 2s are 4 10 ಪ್ಲಸ್ 4 ವಿಲ್ ಬಿ 14. ಇದೇ ರೀತಿ ಸಿನಾರಿಯೋ ಬರ್ತಾ ಹೋಗುತ್ತೆ. ಸೊ ಮ್ಯಾಕ್ಸಿಮಮ್ ಎಷ್ಟು ಬಂದಿದೆ? 6 16 15 15 12 14. ಮ್ಯಾಕ್ಸಿಮಮ್ ಎಷ್ಟು? 16. ಸೊ ಇವಾಗ ನನಗೆ 16 ಸಿಕ್ತು. ಈಗ ಟೇಬಲ್ ಫುಲ್ ಆಗಿದೆ. ನಾನೇನು ಮಾಡಬೇಕು? ಲಾಸ್ಟ್ ಎಲಿಮೆಂಟಿಗೆ ರೌಂಡ್ ಅಪ್ ಮಾಡಬೇಕು. ಸೊ ಮ್ಯಾಕ್ಸಿಮಮ್ ವ್ಯಾಲ್ಯೂ ಎಷ್ಟು? ಮ್ಯಾಕ್ಸಿಮಮ್ ಪ್ರಾಫಿಟ್ ಎಷ್ಟು ಸಿಕ್ಕಿದೆ? ನನಗೆ 16 ಸಿಕ್ಕಿದೆ. ಆ ಮ್ಯಾಕ್ಸಿಮಮ್ ಪ್ರಾಫಿಟ್ 16 ಅನ್ನ ಪಡೆಯೋದಕ್ಕೋಸ್ಕರ ನಾನು ಯಾವ ಲೆಂತ್ ರಾಡ್ಗಳನ್ನ ಜಾಯಿನ್ ಮಾಡಿದ್ದೀನಿ? 4 ಮೀಟರ್ದೊಂದು 2 ಮೀಟರ್ದೊಂದು. ಸೊ 4 ಮೀಟರ್ ಮತ್ತೆ 2 ಮೀಟರ್ ಲೆಂತ್ ರಾಡ್ಗಳನ್ನ ಯೂಸ್ ಮಾಡಿಕೊಂಡು ಮ್ಯಾಕ್ಸಿಮಮ್ ಪ್ರಾಫಿಟ್ ಆಫ್ 16 ಅನ್ನ ನಾನು ಮಾಡಿದ್ದೀನಿ. ಯಾವುದಕ್ಕೆ? 6 ಮೀಟರ್ ಲೆಂತ್ ರಾಡ್ಗೆ. ಸೊ ರಾಡ್ ಕಟಿಂಗ್ ಪ್ರಾಬ್ಲಮ್ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಇನ್ನೂ ಜಾಸ್ತಿ ವಿಡಿಯೋಗಳ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಸ್ವಲ್ಪ ಜಾಸ್ತಿ ಪ್ರಾಬ್ಲಮ್ ಅನ್ನ ಈ ಒಂದು ಟಾಪಿಕ್ ಮೇಲೆ ಸಾಲ್ವ್ ಮಾಡಿ ಅಂಡರ್ಸ್ಟ್ಯಾಂಡಿಂಗ್ ಆಗ್ತಾ ಹೋಗುತ್ತೆ ಕಾನ್ಸೆಪ್ಟ್ ಮೇಲೆ. ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.